ಪಾಕಿಸ್ತಾನದ ವಿರುದ್ಧ ಭಾರತ ರಾಜತಾಂತ್ರಿಕ ಸಮರ ಸಾರಿದೆ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಇದೀಗ ಕಂಗಾಲಾಗಿದೆ. ಇದೀಗ ಸೇನಾ ಸಮರಕ್ಕೂ ಸನ್ನದ್ದರಾಗಿದ್ದು ಉಗ್ರರನ್ನ ನಿರ್ನಾಮ ಮಾಡಲು ಸೇನೆಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಈ ಬಾರಿ ಒಂದು ಆಕ್ಷನ್ ಆಗಲೇಬೇಕು ಅನ್ನೋದು 140 ಕೋಟಿ ಭಾರತೀಯರ ಒಂದು ಆಶಯ ಕೂಡ. ಬನ್ನಿ ಒಂದು ರಿಪೋರ್ಟ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕಾರ. ಭಾರತದ ಬರೆಯಿಂದ ಇಡೀ ಪಾಕಿಸ್ತಾನ ತತ್ತರ. 1960ರ ಸಿಂಧೂ ಜಲ ಒಪ್ಪಂದವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ. ಅಟ್ಟಾರಿ ವಾಘಾ ಗಡಿಯನ್ನ ಮುಚ್ಚಿ ಪಾಕಿಸ್ತಾನಿ ಹೈಕಮಿಷನ್ ಮಿಲಿಟರಿ ಸಲಹೆಗಾರರನ್ನ ಹೊರದಬ್ಬುತ್ತಿದೆ. ಭಾರತ ಸಿಂಧೂ ಜಲ ಒಪ್ಪಂದವನ್ನ ಅಮಾನತುಗೊಳಿಸಿದೆ. 1960ರ ಈ ಒಪ್ಪಂದವು ಸಿಂಧೂ, ಜೇಲಂ ಮತ್ತು ಚೆನಾಬ್ ನದಿಗಳ ನೀರಿನ 80ರಷ್ಟನ್ನು ಪಾಕಿಸ್ತಾನಕ್ಕೆ ನೀಡುತ್ತದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಕೈಕ ಮುಕ್ತ ಭೂಮಾರ್ಗವಾದ ಅಟ್ಟಾರಿ ವಾಘವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಚ್ಚಲಾಗಿದೆ. ಪಾಕಿಸ್ತಾನಿ ನಾಗರಿಕರು ಮೇ 1ರವರೆಗೆ ಈ ಮಾರ್ಗದ ಮೂಲಕ ಹಿಂದಿರುಗಬಹುದು. ಪಾಕ್ ನಾಗರಿಕರ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಸಾರ್ಕ್ ವೀಸಾ ಮನ್ನಾ ಯೋಜನೆ ಅಡಿಯಲ್ಲೂ ಪಾಕಿಸ್ತಾನಿ ನಾಗರಿಕರು ಭಾರತ ಪ್ರವೇಶಿಸೋಕೆ ಆಗಲ್ಲ. ಅಸ್ತಿತ್ವದಲ್ಲಿರುವ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ. ಅಲ್ಲದೆ ಭಾರತದಲ್ಲಿರುವ ಪಾಕ್ ನಾಗರಿಕರು 48 ಗಂಟೆಗಳ ಒಳಗೆ ದೇಶವನ್ನ ತೊರೆಯುವಂತೆ ಆದೇಶಿಸಲಾಗಿದೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ನ ರಕ್ಷಣಾ ನೌಕಾ ಮತ್ತು ವಾಯುಪಡೆಯ ಸಲಹೆಗಾರರನ್ನ ಪರ್ಸನಾ ನಾನ್ ಗ್ರಾಟಾ ಎಂದು ಘೋಷಿಸಲಾಯಿತು ಮತ್ತು 1 ವಾರದೊಳಗೆ ಭಾರತವನ್ನ ತೊರೆಯುವಂತೆ ಆದೇಶಿಸಲಾಯಿತು. ಭಾರತವು ಇಸ್ಲಾಮಾಬಾದ್ನಲ್ಲಿರುವ ತನ್ನ ಮಿಲಿಟರಿ ಸಲಹೆಗಾರರನ್ನ ಸಹ ವಾಪಸ್ ಕರೆಸಿಕೊಂಡಿದೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ನ ಎಲ್ಲ ಅಧಿಕಾರಿಗಳು ಭಾರತ ಬಿಡಬೇಕು. 1 ವಾರದೊಳಗೆ ಭಾರತ ತೊರೆಯಬೇಕು. ಇಸ್ಲಾಮಾಬಾದ್ನಲ್ಲಿರುವ ಭಾರತ ರಾಜತಾಂತ್ರಿಕರು ವಾಪಸ್ ಬರಬೇಕೆಂದು ಆದೇಶಿಸಲಾಗಿದೆ. ಭಾರತದ ನಡೆಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಭಾರತದಿಂದ ಯಾವ ವಸ್ತುಗಳು ಪಾಕಿಸ್ತಾನಕ್ಕೆ ಹೋಗಲ್ಲ. ಪಾಕಿಸ್ತಾನದ ವಿರುದ್ಧ ಭಾರತ ರಾಜತಾಂತ್ರಿಕ ಸಮರ ಸಾರಿದೆ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಇದೀಗ ಕಂಗಾಲಾಗಿದೆ. ಇದೀಗ ಸೇನಾ ಸಮರಕ್ಕೂ ಸನ್ನದ್ದರಾಗಿದ್ದು ಉಗ್ರರನ್ನ ನಿರ್ನಾಮ ಮಾಡಲು ಸೇನೆಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಈ ಬಾರಿ ಒಂದು ಆಕ್ಷನ್ ಆಗಲೇಬೇಕು ಅನ್ನೋದು 140 ಕೋಟಿ ಭಾರತೀಯರ ಒಂದು ಆಶಯ ಕೂಡ. ಬನ್ನಿ ಒಂದು ರಿಪೋರ್ಟ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕಾರ. ಭಾರತದ ಬರೆಯಿಂದ ಇಡೀ ಪಾಕಿಸ್ತಾನ ತತ್ತರ. 1960ರ ಸಿಂಧೂ ಜಲ ಒಪ್ಪಂದವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ. ಅಟ್ಟಾರಿ ವಾಘಾ ಗಡಿಯನ್ನ ಮುಚ್ಚಿ ಪಾಕಿಸ್ತಾನಿ ಹೈಕಮಿಷನ್ ಮಿಲಿಟರಿ ಸಲಹೆಗಾರರನ್ನ ಹೊರದಬ್ಬುತ್ತಿದೆ. ಭಾರತ ಸಿಂಧೂ ಜಲ ಒಪ್ಪಂದವನ್ನ ಅಮಾನತುಗೊಳಿಸಿದೆ. 1960ರ ಈ ಒಪ್ಪಂದವು ಸಿಂಧೂ, ಜೇಲಂ ಮತ್ತು ಚೆನಾಬ್ ನದಿಗಳ ನೀರಿನ 80ರಷ್ಟನ್ನು ಪಾಕಿಸ್ತಾನಕ್ಕೆ ನೀಡುತ್ತದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಕೈಕ ಮುಕ್ತ ಭೂಮಾರ್ಗವಾದ ಅಟ್ಟಾರಿ ವಾಘವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಚ್ಚಲಾಗಿದೆ. ಪಾಕಿಸ್ತಾನಿ ನಾಗರಿಕರು ಮೇ 1ರವರೆಗೆ ಈ ಮಾರ್ಗದ ಮೂಲಕ ಹಿಂದಿರುಗಬಹುದು. ಪಾಕ್ ನಾಗರಿಕರ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಸಾರ್ಕ್ ವೀಸಾ ಮನ್ನಾ ಯೋಜನೆ ಅಡಿಯಲ್ಲೂ ಪಾಕಿಸ್ತಾನಿ ನಾಗರಿಕರು ಭಾರತ ಪ್ರವೇಶಿಸೋಕೆ ಆಗಲ್ಲ. ಅಸ್ತಿತ್ವದಲ್ಲಿರುವ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ. ಅಲ್ಲದೆ ಭಾರತದಲ್ಲಿರುವ ಪಾಕ್ ನಾಗರಿಕರು 48 ಗಂಟೆಗಳ ಒಳಗೆ ದೇಶವನ್ನ ತೊರೆಯುವಂತೆ ಆದೇಶಿಸಲಾಗಿದೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ನ ರಕ್ಷಣಾ ನೌಕಾ ಮತ್ತು ವಾಯುಪಡೆಯ ಸಲಹೆಗಾರರನ್ನ ಪರ್ಸನಾ ನಾನ್ ಗ್ರಾಟಾ ಎಂದು ಘೋಷಿಸಲಾಯಿತು ಮತ್ತು 1 ವಾರದೊಳಗೆ ಭಾರತವನ್ನ ತೊರೆಯುವಂತೆ ಆದೇಶಿಸಲಾಯಿತು. ಭಾರತವು ಇಸ್ಲಾಮಾಬಾದ್ನಲ್ಲಿರುವ ತನ್ನ ಮಿಲಿಟರಿ ಸಲಹೆಗಾರರನ್ನ ಸಹ ವಾಪಸ್ ಕರೆಸಿಕೊಂಡಿದೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ನ ಎಲ್ಲ ಅಧಿಕಾರಿಗಳು ಭಾರತ ಬಿಡಬೇಕು. 1 ವಾರದೊಳಗೆ ಭಾರತ ತೊರೆಯಬೇಕು. ಇಸ್ಲಾಮಾಬಾದ್ನಲ್ಲಿರುವ ಭಾರತ ರಾಜತಾಂತ್ರಿಕರು ವಾಪಸ್ ಬರಬೇಕೆಂದು ಆದೇಶಿಸಲಾಗಿದೆ. ಭಾರತದ ನಡೆಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಭಾರತದಿಂದ ಯಾವ ವಸ್ತುಗಳು ಪಾಕಿಸ್ತಾನದ ವಿರುದ್ಧ ಭಾರತ ರಾಜತಾಂತ್ರಿಕ ಸಮರ ಸಾರಿದೆ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಇದೀಗ ಕಂಗಾಲಾಗಿದೆ. ಇದೀಗ ಸೇನಾ ಸಮರಕ್ಕೂ ಸನ್ನದ್ದರಾಗಿದ್ದು ಉಗ್ರರನ್ನ ನಿರ್ನಾಮ ಮಾಡಲು ಸೇನೆಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ.
ಈ ಬಾರಿ ಒಂದು ಆಕ್ಷನ್ ಆಗಲೇಬೇಕು ಅನ್ನೋದು 140 ಕೋಟಿ ಭಾರತೀಯರ ಒಂದು ಆಶಯ ಕೂಡ. ಬನ್ನಿ ಒಂದು ರಿಪೋರ್ಟ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ. ಭಾರತದ ಬರೆಯಿಂದ ಇಡೀ ಪಾಕಿಸ್ತಾನ ತತ್ತರ. 1960ರ ಸಿಂಧೂ ಜಲ ಒಪ್ಪಂದವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ. ಅಟ್ಟಾರಿ ವಾಘಾ ಗಡಿಯನ್ನ ಮುಚ್ಚಿ ಪಾಕಿಸ್ತಾನಿ ಹೈಕಮಿಷನ್ ಮಿಲಿಟರಿ ಸಲಹೆಗಾರರನ್ನ ಹೊರದಬ್ಬುತ್ತಿದೆ. ಭಾರತ ಸಿಂಧೂ ಜಲ ಒಪ್ಪಂದವನ್ನ ಅಮಾನತುಗೊಳಿಸಿದೆ. 1960ರ ಈ ಒಪ್ಪಂದವು ಸಿಂಧೂ, ಜೇಲಂ ಮತ್ತು ಚೆನಾಬ್ ನದಿಗಳ ನೀರಿನ 80ರಷ್ಟನ್ನು ಪಾಕಿಸ್ತಾನಕ್ಕೆ ನೀಡುತ್ತದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಕೈಕ ಮುಕ್ತ ಭೂಮಾರ್ಗವಾದ ಅಟ್ಟಾರಿ ವಾಘವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಚ್ಚಲಾಗಿದೆ. ಪಾಕಿಸ್ತಾನಿ ನಾಗರಿಕರು ಮೇ 1ರವರೆಗೆ ಈ ಮಾರ್ಗದ ಮೂಲಕ ಹಿಂದಿರುಗಬಹುದು. ಪಾಕ್ ನಾಗರಿಕರ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಸಾರ್ಕ್ ವೀಸಾ ಮನ್ನಾ ಯೋಜನೆ ಅಡಿಯಲ್ಲೂ ಪಾಕಿಸ್ತಾನಿ ನಾಗರಿಕರು ಭಾರತ ಪ್ರವೇಶಿಸೋಕೆ ಆಗಲ್ಲ. ಅಸ್ತಿತ್ವದಲ್ಲಿರುವ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ. ಅಲ್ಲದೆ ಭಾರತದಲ್ಲಿರುವ ಪಾಕ್ ನಾಗರಿಕರು 48 ಗಂಟೆಗಳ ಒಳಗೆ ದೇಶವನ್ನ ತೊರೆಯುವಂತೆ ಆದೇಶಿಸಲಾಗಿದೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ನ ರಕ್ಷಣಾ ನೌಕಾ ಮತ್ತು ವಾಯುಪಡೆಯ ಸಲಹೆಗಾರರನ್ನ ಪರ್ಸನಾ ನಾನ್ ಗ್ರಾಟಾ ಎಂದು ಘೋಷಿಸಲಾಯಿತು ಮತ್ತು 1 ವಾರದೊಳಗೆ ಭಾರತವನ್ನ ತೊರೆಯುವಂತೆ ಆದೇಶಿಸಲಾಯಿತು. ಭಾರತವು ಇಸ್ಲಾಮಾಬಾದ್ನಲ್ಲಿರುವ ತನ್ನ ಮಿಲಿಟರಿ ಸಲಹೆಗಾರರನ್ನ ಸಹ ವಾಪಸ್ ಕರೆಸಿಕೊಂಡಿದೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ನ ಎಲ್ಲ ಅಧಿಕಾರಿಗಳು ಭಾರತ ಬಿಡಬೇಕು. 1 ವಾರದೊಳಗೆ ಭಾರತ ತೊರೆಯಬೇಕು. ಇಸ್ಲಾಮಾಬಾದ್ನಲ್ಲಿರುವ ಭಾರತ ರಾಜತಾಂತ್ರಿಕರು ವಾಪಸ್ ಬರಬೇಕೆಂದು ಆದೇಶಿಸಲಾಗಿದೆ. ಭಾರತದ ನಡೆಯಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಭಾರತದಿಂದ ಯಾವ ವಸ್ತುಗಳು ಪಾಕಿಸ್ತಾನಕ್ಕೆ ಹೋಗಲ್ಲ. ಪಾಕಿಸ್ತಾನದ ವಿರುದ್ಧ ಭಾರತ ರಾಜತಾಂತ್ರಿಕ ಸಮರ ಸಾರಿದೆ. ಮೋದಿ ಮಾಸ್ಟರ್ ಸ್ಟ್ರೋಕ್ಗೆ ಪಾಕ್ ಇದೀಗ ಕಂಗಾಲಾಗಿದೆ. ಇದೀಗ ಸೇನಾ ಸಮರಕ್ಕೂ ಸನ್ನದ್ದರಾಗಿದ್ದು ಉಗ್ರರನ್ನ ನಿರ್ನಾಮ ಮಾಡಲು ಸೇನೆಗೆ ಮೋದಿ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಈ ಬಾರಿ ಒಂದು ಆಕ್ಷನ್ ಆಗಲೇಬೇಕು ಅನ್ನೋದು 140 ಕೋಟಿ ಭಾರತೀಯರ ಒಂದು ಆಶಯ ಕೂಡ. ಬನ್ನಿ ಒಂದು ರಿಪೋರ್ಟ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ. ಭಾರತದ ಬರೆಯಿಂದ ಇಡೀ ಪಾಕಿಸ್ತಾನ ತತ್ತರ. 1960ರ ಸಿಂಧೂ ಜಲ ಒಪ್ಪಂದವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಿದೆ. ಅಟ್ಟಾರಿ ವಾಘಾ ಗಡಿಯನ್ನ ಮುಚ್ಚಿ ಪಾಕಿಸ್ತಾನಿ ಹೈಕಮಿಷನ್ ಮಿಲಿಟರಿ ಸಲಹೆಗಾರರನ್ನ ಹೊರದಬ್ಬುತ್ತಿದೆ. ಭಾರತ ಸಿಂಧೂ ಜಲ ಒಪ್ಪಂದವನ್ನ ಅಮಾನತುಗೊಳಿಸಿದೆ. 1960ರ ಈ ಒಪ್ಪಂದವು ಸಿಂಧೂ, ಜೇಲಂ ಮತ್ತು ಚೆನಾಬ್ ನದಿಗಳ ನೀರಿನ 80ರಷ್ಟನ್ನು ಪಾಕಿಸ್ತಾನಕ್ಕೆ ನೀಡುತ್ತದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಕೈಕ ಮುಕ್ತ ಭೂಮಾರ್ಗವಾದ ಅಟ್ಟಾರಿ ವಾಘವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಚ್ಚಲಾಗಿದೆ. ಪಾಕಿಸ್ತಾನಿ ನಾಗರಿಕರು ಮೇ 1ರವರೆಗೆ ಈ ಮಾರ್ಗದ ಮೂಲಕ ಹಿಂದಿರುಗಬಹುದು. ಪಾಕ್ ನಾಗರಿಕರ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಸಾರ್ಕ್ ವೀಸಾ ಮನ್ನಾ ಯೋಜನೆ ಅಡಿಯಲ್ಲೂ ಪಾಕಿಸ್ತಾನಿ ನಾಗರಿಕರು ಭಾರತ ಪ್ರವೇಶಿಸೋಕೆ ಆಗಲ್ಲ. ಅಸ್ತಿತ್ವದಲ್ಲಿರುವ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ. ಅಲ್ಲದೆ ಭಾರತದಲ್ಲಿರುವ ಪಾಕ್ ನಾಗರಿಕರು 48 ಗಂಟೆಗಳ ಒಳಗೆ ದೇಶವನ್ನ ತೊರೆಯುವಂತೆ ಆದೇಶಿಸಲಾಗಿದೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ನ ರಕ್ಷಣಾ ನೌಕಾ ಮತ್ತು ವಾಯುಪಡೆಯ ಸಲಹೆಗಾರರನ್ನ ಪರ್ಸನಾ ನಾನ್ ಗ್ರಾಟಾ ಎಂದು ಘೋಷಿಸಲಾಯಿತು ಮತ್ತು 1 ವಾರದೊಳಗೆ ಭಾರತವನ್ನ ತೊರೆಯುವಂತೆ ಆದೇಶಿಸಲಾಯಿತು. ಭಾರತವು ಇಸ್ಲಾಮಾಬಾದ್ನಲ್ಲಿರುವ ತನ್ನ ಮಿಲಿಟರಿ ಸಲಹೆಗಾರರನ್ನ ಸಹ ವಾಪಸ್ ಕರೆಸಿಕೊಂಡಿದೆ. ನವದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ನ ಎಲ್ಲ ಅಧಿಕಾರಿಗಳು ಭಾರತ ಬಿಡಬೇಕು. 1 ವಾರದೊಳಗೆ ಭಾರತ ತೊರೆಯಬೇಕು. ಇಸ್ಲಾಮಾಬಾದ್ನಲ್ಲಿರುವ ಭಾರತ ರಾಜತಾಂತ್ರಿಕರು ವಾಪಸ್ ಬರಬೇಕೆಂದು ಆದೇಶಿಸಲಾಗಿದೆ.